ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಇದೀಗ ಎಲ್ಲೆಡೆ ಉರಿ ಬಿಸಿಲು ಸುಡುತ್ತಿದೆ. ಬೇಸಿಗೆ ಬಿಸಿ ನೆತ್ತಿಗೆ ಅಪ್ಪಳಿಸುತ್ತಿದ್ದು ಮಾನವರು ಮಾತ್ರವಲ್ಲದೆ ಜೀವಿಗಳು ಕೂಡ ತೀವ್ರ ತಾಪಕ್ಕೆ ನರಳುತ್ತಿವೆ. ಕಾಡಿನಲ್ಲಿ ಕುಡಿಯುವ ನೀರಿನ ಕೊರತೆ ಇರುವ ಕಾರಣ ಮೂಕ ಪ್ರಾಣಿ ಪಕ್ಷಿಗಳ ಬಾಯಾರಿಕೆಯನ್ನು ನೀಗಿಸಲು ಟ್ಯಾಂಕರ್ ಮೂಲಕ ನೀರಿನ ಹೊಂಡಗಳನ್ನು ತುಂಬುವ ಕೆಲಸ ಮಾಡಲಾಗುತ್ತಿದೆ. ಹಳ್ಳಿ ಮತ್ತು ನಗರ ಪ್ರದೇಶಗಳಲ್ಲಿ ಪಾತ್ರೆಗಳಲ್ಲಿ ನೀರಿಡುವ ಮೂಲಕ ಜೀವಿಗಳ ಬಾಯಾರಿಕೆ ತಣಿಸಲಾಗುತ್ತಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆಯೊಂದು ಇದಕ್ಕೆ ತದ್ವಿರುದ್ಧವಾಗಿದೆ. ಇಲ್ಲಿಯವರೆಗೆ ಬಾಯಾರಿದ ಮೂಕ ಪ್ರಾಣಿಗಳಿಗೆ ನೀರು ಕೊಡುವುದನ್ನು ನೋಡುತ್ತಿದ್ದೆವು. ಇದೀಗ ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಆನೆಯೊಂದು ಮನುಷ್ಯನ ದಾಹ ತೀರಿಸಿದೆ. ಸಾಮಾನ್ಯವಾಗಿ ಮನುಷ್ಯರು ಬಾಯಾರಿದ ಮೂಕ ಪ್ರಾಣಿಗಳಿಗೆ ನೀರು ಕೊಡುವುದನ್ನು ನೋಡುತ್ತೇವೆ. ಆದರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ದೃಶ್ಯ ಕೊಂಚ ಉಲ್ಟಾ ಆಗಿದೆ. ಆನೆಯೊಂದು ಮನುಷ್ಯನ ಬಾಯಾರಿಕೆಯನ್ನು ನೀಗಿಸಿದೆ. ಸದ್ಯ ಈ ಸಂಬಂಧ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಸಲಿಗೆ ಏನಾಯಿತೆಂದರೆ, ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯ ಅಹೇರಿ ತಾಲೂಕಿನ ಕಮಲಾಪುರದ ಆನೆ ಉದ್ಯಾನವನದ ಬಳಿ ಇರುವ ಹ್ಯಾಂಡ್ ಪಂಪ್ ಅನ್ನು ಆನೆ ಬಡಿಯುತ್ತಿದ್ದಾಗ ಉದ್ಯಾನವನದ ಕಾವಲುಗಾರ ಸುದೀಪ್ ನೀರು ಕುಡಿದು ದಾಹ ತೀರಿಸಿಕೊಂಡಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ನೋಡಿದ ನೆಟ್ಟಿಗರು ಆನೆ ಮನುಷ್ಯನಂತೆ ಕೈ ಪಂಪ್ ಮಾಡುತ್ತಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಆನೆ ಉದ್ಯಾನವನದಲ್ಲಿ ಪ್ರಸ್ತುತ 9 ಸಣ್ಣ ಮತ್ತು ದೊಡ್ಡ ಆನೆಗಳಿವೆ. ಬೇಸಿಗೆ ಕಾಲದಲ್ಲಿ ಕಾಡಿನ ಸುತ್ತಮುತ್ತಲಿನ ನೀರಿನ ಮೂಲಗಳು ಬತ್ತಿ ಹೋದಾಗ ಆನೆಗಳು ಹೀಗೆ ಮಾಡುತ್ತವೆ ಎನ್ನುತ್ತಾರೆ ಶಿಬಿರದ ಆಯೋಜಕರು. ಆದರೆ ಏನೇ ಇರಲಿ, ಆನೆ ಅರ್ಥ ಮಾಡಿಕೊಂಡು ಮನುಷ್ಯನ ದಾಹ ತೀರಿಸುವುದೇ ಶ್ರೇಷ್ಠ ಎಂದು ನೆಟ್ಟಿಗರು ಆನೆಯನ್ನು ಕೊಂಡಾಡುತ್ತಿದ್ದಾರೆ. ಇದೀಗ ಎಲ್ಲೆಡೆ ಉರಿ ಬಿಸಿಲು. ಸ್ನೇಹಕ್ಕೆ ಜಾತಿ, ಧರ್ಮ, ಅಂತಸ್ತು ಯಾವುದೇ ಬೇಕಾಗಿಲ್ಲ. ಪ್ರಾಣಿಗಳಲ್ಲೂ ಗೆಳೆತನವನ್ನು ಇರುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಹಲವು ಪ್ರಾಣಿ ಪಕ್ಷಿಗಳ ವಿಡಿಯೋಗಳನ್ನು ಗಮನಿಸಿದ್ದೇವೆ. ಇದೇ ರೀತಿ ಕುತೂಹಲ ಮೂಡಿಸುವ ಆನೆಗಳ ಸ್ನೇಹದ ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಐಎಎಸ್ ಅಧಿಕಾರಿಯೊಬ್ಬರು ಹಂಚಿಕೊಂಡಿರುವ ತಮಿಳುನಾಡಿನಲ್ಲಿರುವ 2 ಆನೆಗಳ ಕತೆ ಪ್ರತಿಯೊಬ್ಬರ ಹೃದಯ ಸ್ಪರ್ಶಿಸುತ್ತದೆ. ಇವರು ಹಂಚಿಕೊಂಡಿರುವ ಆನೆಗಳ ಸ್ನೇಹ ಬರೀ 10-20 ವರ್ಷದ ಸ್ನೇಹವಲ್ಲ, ಸುಮಾರು 55 ವರ್ಷಗಳ ಬಂಧ. ಮೂಕ ಪ್ರಾಣಿಗಳ ಸ್ನೇಹ ಎಲ್ಲರನ್ನೂ ಮೂಕಗೊಳಿಸುತ್ತದೆ. ಐಎಎಸ್ ಆಫೀಸರ್ ಆದ ಸುಪ್ರಿಯಾ ಸಾಹು ತಮಿಳುನಾಡಿನ 2 ಆನೆಗಳ ರೋಚಕ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ. ನಿರಂತರ ಸ್ನೇಹದ ಸಾಹಸಗಾಥೆಯು ವನ್ಯಜೀವಿ ಪ್ರಿಯರಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ ಉತ್ಸಾಹ ತುಂಬುತ್ತದೆ ಎಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. 55 ವರ್ಷಗಳ ಸುದೀರ್ಘ ಗೆಳೆತನ. ಮನುಷ್ಯರು ಮಾತ್ರವಲ್ಲ, ಇಲ್ಲಿ ಆನೆಗಳು ನಿರಂತರ ಸ್ನೇಹ ಬಂಧವನ್ನು ಮುಂದುವರಿಸಿಕೊಂಡು ಬಂದಿದೆ. ಇದು ನಿಜವಾದ ಕಥೆಯಾಗಿದ್ದು, ತಮಿಳುನಾಡಿನ ಮುಡುಮಲೈನಲ್ಲಿರುವ ತೆಪ್ಪಕಾಡು ಎಂಬ ಕ್ಯಾಂಪ್ನಲ್ಲಿರುವ 75 ವರ್ಷದ ಬಾಮ ಹಾಗೂ 65 ವರ್ಷದ ಕಾಮಾರ್ಚಿ ಆನೆಗಳ ಸುಂದರವಾದ 55 ವರ್ಷಗಳ ಸ್ನೇಹವಾಗಿದೆ. ದೀರ್ಘಕಾಲದ ಸ್ನೇಹದಿಂದ ಈ 2 ಆನೆಗಳು ಗೆಳೆತನಕ್ಕೆ ಮಾದರಿಯಾಗಿದೆ ಎಂದು ಆಫೀಸರ್ ಸುಪ್ರಿಯಾ ಸಾಹು ಬರೆದುಕೊಂಡಿದ್ದಾರೆ. ಕಷ್ಟಕ್ಕೆ ಆದ ಗೆಳತಿಯರು ಪೋಸ್ಟ್ನಲ್ಲಿ ಈ ಬೆಸ್ಟ್ ಫ್ರೆಂಡ್ಸ್ ನ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದು, ಒಂದು ಸಲ ಬಾಮ ಆನೆಯನ್ನು ಮಾವು ತಿರುಗೋಪನ್ ಮೇಯಿಸುವುದಕ್ಕಾಗಿ ಕಾಡಿನೊಳಗೆ ಕರೆದುಕೊಂಡು ಹೋದಾಗ ಚಿರತೆ ದಾಳಿ ಮಾಡಲು ಪ್ರಯತ್ನಿಸಿದೆ. ಬಾಮ ಚಿರತೆಯನ್ನು ಹಿಮ್ಮೆಟ್ಟಿಸಿ ಮಾವುತನನ್ನು ರಕ್ಷಿಸಿದ್ದಳು. ಕಾಮಾರ್ಚಿ ಆನೆಯು ಒಂದು ಸಲ ಕಾಡಾನೆ ದಾಳಿಯಿಂದ ಗಾಯಗೊಂಡು ಹಲವು ವರ್ಷಗಳು ಗಾಯದಿಂದ ನೋವು ಅನುಭವಿಸಿದರೂ ಧೈರ್ಯವಾಗಿ ಗೆದ್ದವಳು ಎಂದು 2 ಆನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಂಪ್ನಲ್ಲಿ ಆಹಾರ ಕೊಡುವಾಗಲೂ ಬಾಮ, ಕಾಮಾರ್ಚಿ ಇಬ್ಬರೂ ಪಕ್ಕಪಕ್ಕನೇ ನಿಲ್ಲುತ್ತಾರೆ. ಇಬ್ಬರಿಗೂ ಕಬ್ಬು ಎಂದರೆ ತುಂಬಾ ಇಷ್ಟ. ಯಾವತ್ತೂ ಒಂದು ಆನೆ ಬಿಟ್ಟು ಇನ್ನೊಂದು ಆನೆಗೆ ಕಬ್ಬು ಕೊಟ್ಟಿಲ್ಲ. 2ಕ್ಕೂ ಸರಿಸಮಾನವಾಗಿ ಕಬ್ಬು ಕೊಡಲಾಗುತ್ತದೆ ಎಂದು ಪೋಸ್ಟ್ ಬರೆದುಕೊಂಡಿದ್ದಾರೆ. ಕ್ಯಾಂಪ್ನಲ್ಲಿರುವ ಅಧಿಕಾರಿಗಳ ಕಾರ್ಯಕ್ಕೂ ಸಾಹು ಅವರು ಶ್ಲಾಘಿಸಿದ್ದಾರೆ. ಈ ಕ್ಯಾಂಪ್ ಏಷ್ಯಾದಲ್ಲೇ ಹಳೆಯದಾಗಿದ್ದು, ಈ 2 ಆನೆಗಳು ಸೇರಿದಂತೆ 27 ಆನೆಗಳನ್ನು ನೋಡಿಕೊಳ್ಳಲಾಗುತ್ತಿದೆ. ವೈಜ್ಞಾನಿಕ ನಿರ್ವಹಣಾ ಅಭ್ಯಾಸಗಳ ಹೊರತಾಗಿ ಸೂಕ್ಷ್ಮವಾಗಿ ಮತ್ತು ಸಹಾನುಭೂತಿಯೊಂದಿಗೆ ತಮಿಳುನಾಡು ಅರಣ್ಯ ಇಲಾಖೆಯು ಇಲ್ಲಿರುವ ಪ್ರಾಣಿಗಳ ಸಂರಕ್ಷಣೆಗೆ ಒತ್ತು ನೀಡಿದೆ ಎಂದು ಐಎಎಸ್ ಆಫೀಸರ್ ಸುಪ್ರಿಯಾ ಸಾಹು ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಬಾಮ ಕಾಮಾರ್ಚಿ ಶಿಬಿರದಲ್ಲಿ ಜೊತೆಯಾಗಿ ಓಡಾಡುತ್ತಿರುವ ದೃಶ್ಯಗಳನ್ನು ಶೇರ್ ಮಾಡಿದ್ದಾರೆ.
ಅಧಿಕಾರಿ ಸುಪ್ರಿಯಾ ಸಾಹು ಪೋಸ್ಟ್ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ವೈರಲ್ ಆಗುತ್ತಿದ್ದು ವನ್ಯಜೀವಿ ಪ್ರೇಮಿಗಳು ಸೇರಿದಂತೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಭಾಮ ಹಾಗೂ ಕಾಮಾಕ್ಷಿ ಗೆಳೆತನಕ್ಕೆ ಮೆಚ್ಚುಗೆ ಜೊತೆಗೆ ಕಾಮೆಂಟ್ಗಳ ಮೂಲಕ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನೆಟ್ಟಿಗರು ಭಾಮ ಕಾಮಾಕ್ಷಿ ವಿಡಿಯೋಗೆ ಈ ಒಡನಾಟ ವಿಸ್ಮಯವಾದದ್ದು ಎಂದಿದ್ದರೆ, ಇನ್ನು ಕೆಲವರು ದೈವ ಬಂಧ ಎಂದು ಬರೆದುಕೊಂಡಿದ್ದಾರೆ. ಸ್ನೇಹಕ್ಕೆ ಜಾತಿ, ಧರ್ಮ, ಅಂತಸ್ತು ಯಾವುದೇ ಬೇಕಾಗಿಲ್ಲ. ಪ್ರಾಣಿಗಳಲ್ಲೂ